ಹಲೋ ಫ್ರೆಂಡ್, ನಮಸ್ತೆ. ಹೆಂಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಈ ಫಿಶಸ್ಗೆ ಫುಡ್ ಹಾಕೋದು ಒಂದು ರೊಟೀನು. ಇವಾಗ ಹೆಂಗೂ ಸಮ್ಮರ್ ಲೀವ್ ಇರೋದ್ರಿಂದ ಸ್ವಲ್ಪ ಎದ್ದೊಳೋದು ಲೇಟಾಗೇ ಎದ್ದೊಳ್ತೀವಿ. ಸೊ ಎದ್ದಿದ ತಕ್ಷಣ ಬರೋ ಅಷ್ಟೊತ್ತಿಗೆ ಇದು ಕರಿತಾ ಇರುತ್ತೆ ಫುಡ್ ಹಾಕೋದಕ್ಕೆ. ಹೋಗಿ ಅದಕ್ಕೆ ಫುಡ್ ಹಾಕಿದ್ಮೇಲೆ ಸರಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಆಲ್ರೆಡಿ ಎಲ್ಲನೂ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೆಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಎಷ್ಟೆಷ್ಟು ಬೇಕು ಏನೇನು ಅಂತೆಲ್ಲ ಹೇಳ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಏನಾದರೂ ವೆರೈಟಿಯಾಗಿ ಮಾಡೋಣ ಅಂತೇಳ್ಬಿಟ್ಟು ಹಲಸಿನಕಾಯಿ ತಂದಿದ್ವಿ. ಸರಿ ಅದನ್ನೇ ಹಾಕಿ ಒಂದು ಸ್ವಲ್ಪ ಬಾತಲ್ಲ ಏನನ್ನೋದು ಬಿರಿಯಾನಿ ಥರ ಮಾಡೋಣ ಅಂತ. ನಾವು ಚಿಕನ್ ಮಟನ್ ಎಲ್ಲ ತಿನ್ನಲ್ವಲ್ಲ, ಸೊ ಅದರ ಆಲ್ಟರ್ನೇಟಿವ್ ಆಗಿ ಈ ಥರದ್ದು ಏನಾದರೂ ಒಂದು ಅಂದರೆ ಅದರದ್ದೇ ಮಸಾಲೆ ಥರ ಇಟ್ಕೊಂಡು ಈ ಥರದ್ದು ಹಲಸಿನಕಾಯ್ದು ಬಾತ್ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ಬ್ರೇಕ್ಫಾಸ್ಟು ತುಂಬ ಲೈಟಾಗೇ ಮಾಡಿದ್ವಿ. ಸೊ ಅದರಿಂದ ಬಾತ್ನ ಬೆಳಗ್ಗೆ ಬೇಗನೆ ಮಾಡಿಬಿಡೋಣ ಅಂತ ಒಂದು 12 ಅಷ್ಟೊತ್ತಿಗೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ಆಲ್ರೆಡಿ ನಾನು ಸೌತೆಕಾಯಿ, ಕ್ಯಾರೆಟು ಅದೆಲ್ಲ ಮೊಸರು ಬಜ್ಜಿಗೆ ಅದೆಲ್ಲ ಕಟ್ ಮಾಡಿ ಅಂದರೆ ಒಟ್ಟೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಪುದೀನ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಅದೆಲ್ಲನೂ. ಅದ್ರ ಜೊತೆಗೆ 1-2 ಗ್ಲಾಸ್ ಅಕ್ಕಿ ಹಾಕಿ ಅದನ್ನು ನೆನೆಸ್ಬಿಟ್ಟು ಇಟ್ಕೊಳ್ಳೋಣ ಅಂತ ತೊಳ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅದನ್ನು ತೊಳೆದು ಇಟ್ಕೊಂಡಿದ್ದಾದಮೇಲೆ ಸರಿ ಇನ್ನು ಅದೊಂದು ಸ್ವಲ್ಪ ನೆನೀತಾ ಇದ್ದೆ, ಸ್ವಲ್ಪ ಚೆನ್ನಾಗಿ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತಲ್ವ ಅಂತ ಬಾಸ್ಮತಿ ರೈಸೇ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅಂತ ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಈ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಇದಿಷ್ಟೂ ಹಾಕಿ ಅನ್ನಕ್ಕೆ ಸ್ವಲ್ಪ ಒಗ್ಗರಣೆ ಥರ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ನೀರು ಇಟ್ಕೊಳ್ತಾ ಇದ್ದೀನಿ. ನಾನು 2 ಗ್ಲಾಸ್ ನೀರಿಗೆ ಒಂದು 4 ಗ್ಲಾಸು ಅಲ್ಲ 4.25 ಗ್ಲಾಸ್ ಇಟ್ಕೊಂಡಿದ್ದೆ. ಯಾಕಂದರೆ ಬಾಸ್ಮತಿ ರೈಸ್ನ ನೀರು ತೆಗೆದುಬಿಡ್ತೀವಲ್ವ, ಅದಕ್ಕೆ ಸ್ವಲ್ಪ ಉದುರುದ್ರಾಗುತ್ತೆ ಅಂತ. ಅದು ಬಿಸಿ ಆಗೋಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಇದೆಲ್ಲನೂ ಹಾಕಿ ಚಿಕ್ಕ ಜಾರಲ್ಲೇ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲನೂ ಒಂದೊಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ಬಾತೆಲ್ಲನೂ ನನ್ನ ತಮ್ಮಂದಿರು ಎಲ್ಲ ತಿಂತಾರಲ್ವ, ಅಮ್ಮ ಅವರು ಎಲ್ಲನೂ ಸರಿ ಅವ್ರಿಗೇನು ಸೇರಿಸಿ ಮಾಡೋಣ ಅಂತ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ. ನಾನು ಬಾತು ಅಂತ ಇದ್ದೀನಿ. ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಬಿರಿಯಾನಿ ಅಂತಂದರೆ ಇದು ಹಲಸಿನಕಾಯ್ದು ಬಿರಿಯಾನಿ. ಸೇಮ್ ಪ್ರೊಸೀಜರು ಮಟನ್ ಬಿರಿಯಾನಿಗೆ ಆ ಥರ ಯಾವ ಥರ ಮಾಡ್ತಾರೋ ಇದೇ ಥರ ಪ್ರೊಸೀಜರ್ನ ನಾನು ಇದನ್ನು ಕಾಯಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ 1-2 ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಗೋಳಿಸ್ಕೊತೀವಲ್ವ ಬ್ರೌನಿಷ್ ಆಗಿ, ಆ ಥರ ಗೋಳಿಸ್ಕೊಳ್ಳೋಣ ಅಂತ ಗೋಳಿಸ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಮೆಣಸು ಕಾಳೆಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಸರಿ ಗ್ರಾಸರಿ ತಂದಿರೋದ್ರಲ್ಲೇ ಪ್ಯಾಕೆಟ್ಸ್ ಎಲ್ಲ ನಾನು ಹಂಗೆ ಇಟ್ಟಿದ್ದೆ, ಅದಕ್ಕೆ ಮತ್ತೆ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಆನ್ ಟೈಮಲ್ಲೇ ನಾನು ಈ ಡಬ್ಬಿಗಳೆಲ್ಲನೂ ಅವಾಗವಾಗ ಯಾವ್ದು ಖಾಲಿ ಆಗುತ್ತೋ ಆವಾಗಲೇ ನಾನು ತೊಳೆದು ಇಟ್ಕೊಂಡ್ಬಿಡ್ತೀನಿ. ಸರಿ ಅದು ಒಂದು ಸ್ವಲ್ಪ ಒಣಗೋ ಅಷ್ಟೊತ್ತಿಗೆ 1-2 ದಿನ ಆಗುತ್ತಲ್ವ. 2 ದಿನ ಅಂತಂದರೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹೋಗಬೇಕು ಅಂತ ಸರಿ ಹಂಗೆ ಬಿಟ್ಟು ಮತ್ತು ಇವಾಗ ನಾನು ಅದನ್ನೆಲ್ಲನೂ ರೀಫಿಲ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಗ್ರೇವಿಗೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರೂ ಕುದಿ ಬರ್ತಾಯಿತ್ತು. ಸರಿ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಕ್ಕಿನ ನಾನು ಬಿಸಿ ಕುದಿಯೋ ನೀರಿಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬಿಟ್ಬಿಟ್ಟೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಸರಿ ಇಲ್ಲಿ ಈರುಳ್ಳಿನೂ ಅಷ್ಟೊತ್ತಿಗೆ ಬ್ರೌನಿಷ್ ಆಗ್ತಾಯಿತ್ತು. ಸರಿ ಅದನ್ನೆಲ್ಲನೂ ಪ್ಲೇಟಿಗೆ ಒಂದೊಂದಾಗಿ ತಗೊಳ್ತಾ ಇದ್ದೀನಿ. ನಾನು ಇದು ಆ್ಯಕ್ಚುಲಿ ಬಿರಿಯಾನಿನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಹೆಂಗೆ ಬರುತ್ತೆ ಅಂತ ಉಟ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ನಾವು ತಿಂದಾಗ ತುಂಬಾ ಟೇಸ್ಟಿ ಅನಿಸಿದ್ರು, ಎಲ್ಲರಿಗೂ ಇಷ್ಟ ಆಯಿತು. ನಾವು ಅಪ್ಪ ಈ ಥರ ಬಾತು ಇದೆಲ್ಲನೂ ಇಷ್ಟಪಡೋರೇ ಅಲ್ಲ ಅಂಥದ್ದು, ಅವರೂ ಸ್ವಲ್ಪ ಚೆನ್ನಾಗಿದೆ ಅಂತಂದರು. ಪೀಸಸ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರು ಅಷ್ಟೇ. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕಿದರೆ ತಿನ್ನೋದಕ್ಕೆ ಇನ್ನೂ ಒಂದು ಸ್ವಲ್ಪ ಪೀಸಸ್ ಅನ್ನಕ್ಕಿಂತ ಜಾಸ್ತಿ ಪೀಸಸ್ ಕಾಣ್ತಾ ಇದೆ ಅನ್ನೋ ಇತ್ತು. ಸರಿ ಅಂದರೆ ಅವ್ರಿಗೆ ಜಾಸ್ತಿ ಬಿದ್ದೋಗ್ಬಿಟ್ಟಿತ್ತು ಅನಿಸುತ್ತೆ. ಬಟ್ ಈಕ್ವಲ್ ಆಗೇ ನಾನು ಮಾಡಿದೆ. ಅದು ತುಂಬ ದೊಡ್ಡ ಕಾಯಿ ಏನಾಗಿದ್ದಿಲ್ಲ, ತುಂಬ ಚಿಕ್ಕದೇ ಅಲ್ವಾ, ನೀವು ನೋಡಿದ್ರಲ್ವ ಆ ಥರ. ಮತ್ತು ಇದನ್ನೆಲ್ಲನೂ ನಾನು ಬಾತಿಗೆ ಅಂದರೆ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ಇದೆಲ್ಲನೂ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದೆಲ್ಲನೂ ಮತ್ತು ಇಲ್ಲಿ ಅನ್ನನ ಒಂದು ಸ್ವಲ್ಪ ಬಗ್ಗಿಸ್ಕೊಂಡು, ಇಲ್ಲಿ ಚಿಕ್ಕದು ಕಿಚನ್ ಇರೋದ್ರಿಂದ ಒಂದೊಂದು ಎಲ್ಲನೂ ಒಂದ್ರ ಮೇಲೆ ಒಂದು ಇಡೋ ಥರ ಫೀಲ್ ಆಗ್ತಾಯಿತ್ತು ನನಗೆ.
ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ಕಿಚನ್ ತುಂಬ ಚಿಕ್ಕದಾದಾಗ ತುಂಬ ಕಂಜೆಸ್ಟಿಂಗ್ ಆಗಿ ಅನಿಸುತ್ತೆ. ಸರಿ ಹೆಂಗೋ ಹಂಗೆ ಮಾಡೋಣ ಅಂತೇಳ್ಬಿಟ್ಟು ನಾನು ಅನ್ನ ಎಲ್ಲ ಬಗ್ಸಾದ್ಮೇಲೆ ಅನ್ನ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ಉದ್ರುದ್ರಾಗಿ ಚೆನ್ನಾಗಿತ್ತು. ಸರಿ ಇಲ್ಲಿ ನಾನು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ನಾನು ಹಲಸಿನಕಾಯಿನ ಕಟ್ ಮಾಡ್ಕೋಬೇಕು ಅನ್ನೋದನ್ನೇ ಮರೆತೋಗ್ಬಿಟ್ಟಿದ್ದೆ. ಸರಿ ಅಂತೇಳ್ಬಿಟ್ಟು ಅನ್ನ ಬೇರೆ ಫುಲ್ ಆಗೋಗ್ಬಿಟ್ಟಿದೆ, ಮತ್ತು ಅದು ತುಂಬ ಇದಾಗ್ಬಿಡುತ್ತೆ ಅಂತ ಫಟಾಫಟ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದನ್ನೆಲ್ಲ ತೆಗೆದೆ. ಅಷ್ಟೊತ್ತಿಗೆ ನೋಡಿದ್ರೆ ಇದು ಫುಲ್ ಹಾಲೆಲ್ಲನೂ ಕಟ್ ಮಾಡೋ ಅಷ್ಟೊತ್ತಿಗೆ ಹಾಲೆಲ್ಲ ಫುಲ್ ಬಂದುಬಿಡ್ತು. ನಾನು ಎಣ್ಣೆ ಹಾಕ್ಕೊಂಡು ಕೈಗೆಲ್ಲನೂ ಎಣ್ಣೆ ಹಾಕ್ಕೊಂಡು ಚಾಕುನೆಲ್ಲ ನೀಟಾಗಿ ಶಾರ್ಪ್ ಮಾಡಿ ಎತ್ತಿಕೊಂಡಿದ್ದೆ. ಸರಿ ಇದನ್ನು ತೆಗೆದುಬಿಟ್ಟು ನೋಡಿದ್ರೆ ಸ್ವಲ್ಪ ಈಸಿಯಾಗೆ ಬಂದುಬಿಡ್ತು, ತುಂಬ ಎಳೆಯದಾಗಿತ್ತು. ಮತ್ತು ಅದು ಪೇಪರಲ್ಲಿ ತೆಗೆದೆ, ಮತ್ತು ಸೆಂಟ್ರಲ್ಲಿ ಮತ್ತೆ ಇನ್ನೂ ಒಂದು ಸರಿ ಹಾಕಿ ತೆಗೆದೆ. ನೀವು ಈ ಮಿಸ್ಟೇಕ್ ಮಾಡಬೇಡಿ, ನನಗೆ ಗೊತ್ತಿರೋ ಹಂಗೆ ಇದನ್ನು ಫಸ್ಟೇ ಕಟ್ ಮಾಡಿ ಇಟ್ಕೊಂಬಿಡ್ಬೇಕು ಅಂತ ಅನಿಸುತ್ತೆ. ನನಗೆ ಗೊತ್ತಿದ್ದಿಲ್ಲ ಇದು ಫಸ್ಟೇ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೀವೇನಾದರೂ ಈ ಥರ ಬಿರಿಯಾನಿ ಇದನ್ನೇನಾದರೂ ಟ್ರೈ ಮಾಡಿದ್ದೀರಾ ಅಂತಂದರೆ ಫಸ್ಟೇ ಇದನ್ನು ಕಟ್ ಮಾಡ್ಕೊಂಬಿಡಿ. ಬಟ್ ಫಸ್ಟ್ ಲೇಯರು ತುಂಬಾ ತಿಕ್ಕಿರುತ್ತಲ್ವ, ಚಾಕು ಹೋಗೋದಕ್ಕೇ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗ ಎಷ್ಟೇ ಹೊಸ ಚಾಕು ತೊಗೊಂಬಂದಿದ್ರು ಫಸ್ಟ್ ಟೈಮು ಲಾಸ್ಟ್ಗೆ ಈ ಥರದ್ದು ಚಾಕುಗಳೇ ಈ ಥರದ್ದೆಲ್ಲ ಕಟ್ ಮಾಡೋದಕ್ಕೆ ತುಂಬ ಈಸಿ ಅನಿಸುತ್ತಲ್ವ. ಸರಿ ಅಂತೇಳ್ಬಿಟ್ಟು ನಾನು ಆ ಮೇಲ್ಗಡೆ ಇರೋ ಲೇಯರ್ನೆಲ್ಲನೂ ತಿಕ್ ಲೇಯರ್ ಇರುತ್ತಲ್ವ ಗ್ರೀನ್ದು, ಅದನ್ನೆಲ್ಲನೂ ನೀಟಾಗಿ ತೆಕ್ಕೊಂಡೆ. ಇದು ಕಟ್ ಮಾಡಬೇಕಾದ್ರೆ ನಂಗೆ ಅನಿಸಿದ್ದೇನು ಅಂತಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಎಫರ್ಟೂ ಹಾಕಬೇಕು ಅಂತ ಅನ್ನಿಸ್ತು. ಯಾಕಂತಂದರೆ ಅದು ಕಟ್ಟೆ ಆಗ್ತಾಯಿದ್ದಿಲ್ಲ, ತುಂಬ ತಿಕ್ ಲೇಯರ್ ಇತ್ತು. ನನಗೆ ಇದನ್ನೆಲ್ಲ ಪ್ರೋಸೆಸ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು 2-3 ಅವರ್ಸೇ ಹಿಡೀತು ಈ ಫುಲ್ ಬಿರಿಯಾನಿ ಮಾಡೋ ಅಷ್ಟೊತ್ತಿಗೆ. 12-12ವರೆಗೇನೋ ಸ್ಟಾರ್ಟ್ ಮಾಡಿದವಳು ಒಂದು 2:30-3 ಗಂಟೆವರೆಗೂ ಮಾಡಿದ್ದೀನಿ ಅಂತ ಅನ್ಬೋದು. ಲಾಸ್ಟಿಗೆ ಎಂಡಿಗೆ ಈ ಥರ ಇಷ್ಟು ಬಂತು ನನಗೆ. ಮತ್ತು ಇದನ್ನೆಲ್ಲನೂ ನೀಟಾಗಿ ಒಂದು ಸರಿ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ನೀರು ಹಾಕಿ ತೊಳ್ಕೊಂಡು ನೋಡಿದ್ರೆ ಎಣ್ಣೆ ಹಾಕ್ಕೊಂಡಿದ್ರೂ ಕೈಯೆಲ್ಲ ಫುಲ್ ಅಂಟಾಗ್ತಾಯಿತ್ತು. ಅದನ್ನು ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸರಿ ಹೆಂಗೋ ಹಂಗೆ ಒಂದು ಸ್ವಲ್ಪ ರಾಗಿ ಹಿಟ್ಟೆಲ್ಲ ಹಾಕಿ ಅದನ್ನೆಲ್ಲ ತೆಗೆದು ಮತ್ತೆ ಪೀಸಸ್ ಮಾಡ್ತಾಯಿದ್ದೆ. ಕೈ ಕಟ್ಟಾಯಿತು. ನನಗೆ ಗ್ರಾಚಾರನೇ ಸರಿ ಇಲ್ಲ ಅನಿಸುತ್ತೆ. ಏನಾದರೂ ಒಂದು ಆಗ್ತಾನೇ ಇದೆ, ಎಷ್ಟು ಹುಷಾರಾಗಿ ಮಾಡೋಕ್ಕೋದ್ರೂ ಸರಿ ಹಂಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಇಟ್ಕೊಂಡು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಾಯಿತ್ತು. ಸರಿ ಅಂತೇಳ್ಬಿಟ್ಟು ರೈಟ್ ಹ್ಯಾಂಡೇ ಬೇರೆ, ಎಲ್ಲನೂ ನಾವು ರೈಟ್ ಹ್ಯಾಂಡೇ ಅಲ್ವಲ್ವ ಮಾಡೋದು. ನನಗಂತೂ ಏನಿದು ಹಿಂಗಾಗ್ತಿದೆ ಅಂತ. ಮತ್ತು ಒಂದು ಸ್ವಲ್ಪ ಇದು ಮಸ್ಟರ್ಡ್ ಆಯಿಲ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮಸ್ಟರ್ಡ್ ಆಯಿಲ್ ಜೊತೆಗೆ 1-2 ಸ್ಪೂನು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಉಪ್ಪು ಮತ್ತು ಇನ್ನೊಂದು ಸ್ಪೂನಷ್ಟು ಧನಿಯಾ ಪುಡಿ, ಇದಿಷ್ಟೂ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಟೆ. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತೇಳ್ಬಿಟ್ಟು, ನಾವು ಪನ್ನೀರ್ನ ಆಗಲಿ ಮಶ್ರೂಮ್ನ ಆಗಲಿ ಹೆಂಗೆ ಮ್ಯಾರಿನೇಟ್ ಮಾಡಿಡ್ತೀವೋ ಆ ಥರ ಇದನ್ನು ಮ್ಯಾರಿನೇಟ್ ಮಾಡೋಣ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಇದು ಏನೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕಿ ಒಂದು 10-15 ಮಿನಿಟ್ಸು ಇಲ್ಲ ಒಂದು 20 ಮಿನಿಟ್ಸೇ ಹಿಡಿತು ನನಗೆ ಒಂದು ಸ್ವಲ್ಪ ಅದು ಸ್ವಲ್ಪ ಬೇಯೋದಕ್ಕೆ. ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೆ ನಾನು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆ ಪೀಸಸ್ನೆಲ್ಲ ಸಪ್ರೇಟಾಗಿ ಎತ್ಕೊಂಡು ಮತ್ತು ಅದೇ ಪಾತ್ರೆಯಲ್ಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ಪಲಾವ್ಗೆ ಏನೇನು ಹಾಕ್ತೀವಲ್ವ, ಚಕ್ಕೆ ಲವಂಗ ಪಲಾವ್ ಎಲೆ ಅದನ್ನೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಮತ್ತು ಲೋಟಸ್ ಅದಂತಾರಲ್ಲ ಫ್ಲವರ್ ಅದು ಎಲ್ಲ ಹಾಕಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆನಿಯನ್ನು ಇದಿಷ್ಟೂ ಹಾಕಿ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಟೈಮ್ ಹೋಗ್ತಾನೆ ಇತ್ತು ಮತ್ತು ಮಕ್ಕಳು ಹೊಟ್ಟೆ ಹಶು ಮತ್ತು ಇದು ಸ್ಮೆಲ್ ಬೇರೆ ತುಂಬ ಘಮ್ ಅಂತ ಬರ್ತಾಯಿತ್ತು. ಆ ಮಸಾಲೆ ನಾನು ಹಳಸಿನಲ್ಲಿ ಹಾಕಿ ಫ್ರೈ ಮಾಡಿದ್ನಲ್ವ ಅದ್ರದ್ದೇ ಸ್ಮೆಲ್ಲು ಮನೆಯೆಲ್ಲನೂ ಘಮ್ ಅಂತ ಇತ್ತು. ತುಂಬ ಚೆನ್ನಾಗಿತ್ತು, ಬೆಣ್ಣೆಯಲ್ಲಿ ಬೇರೆ ಮಾಡಿದ್ದಿದ್ದು. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬೆಣ್ಣೆನೂ ಹಾಕಿದೆ, ಅದಕ್ಕೂ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ. ಸರಿ ಇಲ್ಲಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಟೊಮೆಟೊನ ನಾನು ಆ್ಯಡ್ ಮಾಡಿಕೊಂಡೆ. ಅದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತಲ್ವ, ಗ್ರೇವಿ ಆಗಿದ್ದರೆ, ತುಂಬ ಡ್ರೈಯಿಶ್ ಆಗಿದ್ದರೆ ಚೆನ್ನಾಗಿರಲ್ಲ ಅಂತ. ಸ್ವಲ್ಪ ಬಿರಿಯಾನಿಯಲ್ಲಿ ಆ್ಯಕ್ಚುಲಿ ಟೊಮೆಟೊ ಹಾಕಲ್ಲ ಅಂತಾರೆ, ಬಟ್ ನನಗೆ ಈ ಟೊಮೆಟೊ ಏನೋ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆ. ಸರಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಟೊಮೆಟೊನು ಒಂದು ಕ್ಯಾರೆಟು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಹಳಸಿನಣ್ಣದು ಪೀಸಸ್ನ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಅದನ್ನು ಇದರೊಳಗಡೆ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ.
ಇದಾದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿದ್ನಲ್ವ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲನೂ ಹಾಕಿ ಫ್ರೈ, ಅದು ಶುಂಠಿ ಬೆಳ್ಳುಳ್ಳಿ ಅದೊಂದು ಸ್ವಲ್ಪ ಫ್ರೈ ಆಗಿ ಇದ್ರ ಜೊತೆಗೆ ಮಿಕ್ಸ್ ಆಗ್ತಾ ಇದ್ದಂಗೆ ಫುಲ್ ನಮ್ಮ ಅಪಾರ್ಟ್ಮೆಂಟ್ ಎಲ್ಲನೂ ಔಟ್ಸೈಡ್ ಹೋದ್ರೂ ಫುಲ್ ಗಮ್ ಅಂತ ಇತ್ತು. ಅದು ಅಷ್ಟು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಮತ್ತು ಅದನ್ನು ಒಂದು ಸ್ವಲ್ಪ ಹೊತ್ತು, ಯಾಕಂದರೆ ಇದು ತಳ ತುಂಬ ಇದು ಇದ್ದಿಲ್ಲ, ದಪ್ಪ ಇದ್ದಿಲ್ಲ ಸರಿ, ಅದಕ್ಕೆ ಒಂದು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡೆ. ಸ್ವಲ್ಪ ಫ್ರೈ ಮಾಡಿ ನಾನು ಈ ಥರ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬೆಂದಿತ್ತು. ಸರಿ, ಈ ಟೈಮಲ್ಲಿ ತುಂಬ ಬಿಸಿನೂ ಅನ್ನಿಸ್ತಾ ಇತ್ತು. ಸರಿ, ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಬೇಯೋದಿತ್ತು. ಸರಿ, ಅದಕ್ಕೇ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಇಡೋಣ ಅಂತೇಳ್ಬಿಟ್ಟು ಸರಿ ಹಂಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟೆ. ಸ್ವಲ್ಪ ಆ ಸ್ಟೀಮಲ್ಲೇ ಬೇಯುತ್ತಲ್ವ ಅಂತೇಳಿ. ಆ್ಯಕ್ಚುಲಿ ಈ ಥರದ್ದೆಲ್ಲ ಒಲೆ ಮೇಲೆ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ ಅನ್ಸುತ್ತಲ್ವ. ಮತ್ತು ಇಲ್ಲಿ ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಇದು ಬಿರಿಯಾನಿ ಪೌಡರು ಇದೆಲ್ಲನೂ ಒಂದೆರಡೆರಡು ಸ್ಪೂನ್ ಹಾಕ್ಕೊಂಡೆ ನಾನು. ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನನಗೆ, ಯಾಕಂತಂದರೆ ಫ್ಲೇವರ್ ಯಾವುದಾದ್ರೂ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಎಲ್ಲನೂ ನೀಟಾಗಿ ಎಷ್ಟು ಹಾಕ್ಕೋಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ ಮಸಾಲೆ ಎಲ್ಲನೂ. ಅದಕ್ಕೆ ನಾನು ಎಲ್ಲ ಒಂದು 2 ಸ್ಪೂನ್ ಅಂತ ಹಾಕ್ಕೊಂಡೆ, ಯಾಕಂದರೆ 2 ಗ್ಲಾಸು ಅಕ್ಕಿ ಎತ್ಕೊಂಡಿದ್ನಲ್ವ, ಸರಿ ಹೋಗುತ್ತೆ ಆಲ್ರೆಡಿ. ಮತ್ತು ನಾನು ಈ ಪೀಸಸ್ಗೂ ಸ್ವಲ್ಪ ಮಸಾಲೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು, ಮತ್ತು ಈ ಪೌಡರ್, ಡ್ರೈ ಪೌಡರ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸರಿ ನಾನು ಹಂಗೆ ಅದನ್ನು ಕಲಸಿ ಒಂದು ಸ್ವಲ್ಪ ಸ್ಟೀಮ್ ಆಗೋದಕ್ಕೆ ಅಂತ ಬಿಟ್ಟೆ. ಮೊಸರು ತುಂಬಾ ಟೇಸ್ಟ್ ಕೊಡುತ್ತಲ್ವ, ಸರಿಯಾಗಿ ಅಂತ ಅಂದ್ಬಿಟ್ಟು ಸರಿ ಒಂದು ಕಪ್ ಆಗೋ ಅಷ್ಟು ಮೊಸರನ್ನ ಹಾಕಿದೆ, ಯಾಕಂದರೆ ತಳೆ ಹಿಡಿಯೋ ಥರ ಫೀಲ್ ಆಗ್ತಾ ಇತ್ತು. ಸರಿ, ಇದನ್ನು ಮೊಸರು ಹಾಕಿದ್ಮೇಲೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಅದನ್ನು ನಾನು ಸ್ಟೀಮ್ ಮಾಡೋದಕ್ಕೆ ಅಂತ ಬಿಟ್ಟೆ. ಮತ್ತು ಇಲ್ಲೇನು ನೀರು ನಾವು ಬಗ್ಸ್ಕೊಂಡಿದ್ವಲ್ಲ ಅಕ್ಕಿ ನೀರು, ಸರಿ ಅದನ್ನೇ ಒಂದು ಸ್ವಲ್ಪ ಹಾಕಿದೆ, ಯಾಕಂದರೆ ಪೀಸಸ್ ಎಲ್ಲನೂ ಸ್ವಲ್ಪ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತೇಳ್ಬಿಟ್ಟು, ಮತ್ತು ಗ್ರೇವಿನೂ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಬೇರೆ ನೀರು ಯಾಕೆ ಹಾಕೋದು ಅಂತ ಅದನ್ನೇ ನೀರನ್ನ, ಅದೆಲ್ಲ ಆಲ್ರೆಡಿ ಫ್ಲೇವರ್ಸ್ನ ಬಿಟ್ಕೊಂಡಿರುತ್ತೆ, ಅದ್ರ ಜೊತೆಗೆ ಅಕ್ಕಿ ನೀರೇ ಅಲ್ವಾ ಅಂತೇಳ್ಬಿಟ್ಟು ಅದು ಚೆನ್ನಾಗಿ ಇದಾಗುತ್ತೆ ಅಂತೇಳ್ಬಿಟ್ಟು ಅದೇ ನೀರನ್ನ ಹಾಕಿ ಒಂದು ಸ್ವಲ್ಪ ಕುದಿಯೋದಕ್ಕೆ ನೀಟಾಗಿ ಅದನ್ನು ಕಲಿಸ್ಕೊತಾ ಇದ್ದೆ. ಯಾಕಂತಂದರೆ ತುಂಬ ತಿಕ್ಕಾಗ್ಬಿಟ್ರೆ ಸ್ವಲ್ಪ ಇದಾಗ್ಬಿಡುತ್ತಲ್ಲ ಅಂತ ಈ ಥರ ಕ್ಲೋಸ್ ಮಾಡಿ ನಾನು ಇದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತು ಅದೊಂದು ಸ್ವಲ್ಪ ಗ್ರೇವಿ ತಿಕ್ನೆಸ್ ಆಗಿತ್ತು. ಈ ಟೈಮಲ್ಲಿ ಒಂದು ಸ್ವಲ್ಪ ಒಂದು ಬಟ್ಲಾಗೋಷ್ಟು ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುದೀನನೆಲ್ಲ ಹಾಕಿ ಮತ್ತು ಅದೊಂದು ಸ್ವಲ್ಪನ ಫ್ರೈ ಮಾಡೋದು. ಇದರಲ್ಲಿ ಏನು ಅಂತಂದರೆ ತುಂಬ ಸ್ಲೋ ಪ್ರೊಸೆಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನಗೊಂದು ಅರ್ಥ ಆಯಿತು. ಅದು ಸ್ಮೆಲ್ ಬರೋದು ನನಗೆ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ಟೇಸ್ಟ್ ನೋಡ್ಕೊಂಡು ನಮಗೇನಾದರೂ ಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪಾಗಲಿ ಏನಾದರೂ ಪೌಡರ್ಸ್ ಏನಾದರೂ ಬೇಕಾಗಿದ್ದರೆ ಹಾಕ್ಕೊಳ್ಳೋದು ಅಂತ. ಬಟ್ ನನಗಿಲ್ಲೇನು ಉಪ್ಪು ಮಾತ್ರ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಇದು ಹಾಕಿದ್ಮೇಲೂ ಒಂದು ಸ್ವಲ್ಪ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿನೇ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಉಪ್ಪು ಕಮ್ಮಿ ಆದ್ರೂ ಪರವಾಗಿಲ್ಲ, ಮೊಸರು ಬಜ್ಜಿ ಎಲ್ಲಾದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಗ್ರೇವಿ ಎಲ್ಲ ನೀಟಾಗಿ ತಿಕ್ಕಾಗ್ತಾ ಬರ್ತಾಯಿತ್ತು. ಸರಿ, ಈ ಟೈಮಲ್ಲಿ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಟೊಮೆಟೊ ಸ್ಲೈಸಸ್ನ ಕಟ್ ಮಾಡಿ ಅದರೊಳಗಡೆಗೆ ಹಾಕಿದೆ. ಮಧ್ಯದಲ್ಲಿ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೀವು ಈ ಪಾಡನ್ನ ಬೇಕಂದರೆ ಸ್ಕಿಪ್ಪು ಮಾಡ್ಬೋದು. ಇಲ್ಲಿ ಸ್ವಲ್ಪ ಬೇಕು ಅಂತಂದರೆ ನಾವು ಇನ್ನೇನಾದರೂ ಆ್ಯಡ್ ಮಾಡೋದು ಅಂತಂತಂದರೆ ಆಲೂಗಡ್ಡೆ ಏನಾದರೂ ಫ್ರೈ ಮಾಡಿ, ಇಲ್ಲ ಪನ್ನೀರ್ ಏನಾದರೂ ಫ್ರೈ ಮಾಡಿ ಹಾಕ್ಕೊಬೋದು. ಬಟ್ ಈ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ ಈ ಮೆಣಸಿನ್ಕಾಯ್ದು ಮಾಡ್ತಾ ಇರೋದ್ರಿಂದ ಇದರದ್ದೇ ಫ್ಲೇವರ್ ಇರಲಿ ಅಂತ ಬೇರೆ ಏನೂ ನಾನು ಆ್ಯಡ್ ಮಾಡಿಲ್ಲ. ಮತ್ತು ಇಲ್ಲಿ ಒಂದು ಸ್ವಲ್ಪ ಅನ್ನ ಹಾಕಿ ನೀಟಾಗಿ ಇದನ್ನೆಲ್ಲ ಗ್ರೇವಿ ಎಲ್ಲ ಆಗಿತ್ತಲ್ವ, ಸರಿ ಅದ್ರ ಮೇಲೇ ಅನ್ನ ಹಾಕಿ ಮತ್ತು ಸ್ಟೀಮ್ ಆಗೋದಕ್ಕೆ ಅಂತೇಳ್ಬಿಟ್ಟು ಅನ್ನನ ಒಂದು ಸ್ವಲ್ಪ ಎಲ್ಲ ಫುಲ್ಲು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಆನಿಯನ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಆನಿಯನ್ನನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ದಮ್ಗಿಡೋಣ ಅಂತೇಳ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟೆ. ಬಟ್ ನಾನು ಇಲ್ಲಿ ಒಂದನ್ನು ಮಿಸ್ ಮಾಡಿಕೊಂಡೆ, ಅದನ್ನು ನಾನು ಮರ್ತೇ ಹೋದೆ. ನಾನು ಎತ್ತಿಕೊಂಡಿದ್ದೆ ಕೋಲ್ನ, ನಾನು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಇದ್ರೊಳಗಡೆಗೆ ಇಟ್ಬಿಡೋಣ ಅಂತ. ಬಟ್ ಅದನ್ನು ನಾನು ಮಿಸ್ ಮಾಡಿಕೊಂಡೆ. ಆಮೇಲೆ ಲಾಸ್ಟಲ್ಲಿ ಗೊತ್ತಾಯಿತು ಇದು ಅದೊಂದು ಮಿಸ್ ಆಯಿತು ಅಂತ. ಆ ಸ್ಮೋಕಿ ಫ್ಲೇವರ್ ಇದ್ದಿದ್ರೆ ಅಂತೂ ಇನ್ನೂ ಸೂಪರಾಗಿರ್ತಾ ಇತ್ತು. ಮತ್ತು ಒಂದು ಸ್ವಲ್ಪ ಆದಮೇಲೆ ಒಂದು 10-15 ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡಿ ನೋಡಿದಾಗ ಈ ಥರ ಆಯಿತು. ತುಂಬ ಟೇಸ್ಟಿಯಾಗಿತ್ತು, ಟೆಂಪ್ಟ್ ಆಗ್ತಾಯಿತ್ತು ತಿನ್ನೋದಕ್ಕೆ. ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿಟ್ಕೊಂಡಿದ್ದೆ ನಾನು.
ಮಾಮೂಲಿ ಈರುಳ್ಳಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದನ್ನೆಲ್ಲ ಮತ್ತು ಪ್ಲೇಟ್ಗೆ ಹಾಕ್ಕೊಂಡು ತುಂಬ ಉದ್ರಾಗಿ ಪೀಸಸ್ ಎಲ್ಲನೂ ಸುಶಾಂತ್ ಎಲ್ಲ ಬಂದು ಚೆಕ್ ಮಾಡ್ತಾಯಿದ್ದ ಅವಾಗವಾಗೂ ಎಷ್ಟು ಚೆನ್ನಾಗಿ ಬಂದಿದೆ ಅಮ್ಮ ಅಂತೇಳ್ಬಿಟ್ಟು ನೀಟಾಗಿ ಅವನೇ ನಾನು ನೋಡ್ತೀನಿ ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ಲೇಯರ್ ಬೈ ಲೇಯರು ಅಂತೇಳ್ಬಿಟ್ಟು ಅವನೇ ತೆಗೆದು ಇದು ಮಾಡ್ತಿದ್ದ. ಸರಿ ಆಯಿತು, ನಿನಗೆ ಎಷ್ಟು ಬೇಕೋ ನೀನೇ ಹಾಕೋ ಮತ್ತು ನೀನೇ ಚೆಕ್ ಮಾಡಿ ಹೆಂಗಿರುತ್ತೆ ಅಂತೇಳ್ಬಿಟ್ಟು ನಾನು ಸರಿ ಅವ್ನು ನೋಡ್ತಾ ಇದ್ನಲ್ಲ, ಸ್ಮೆಲ್ ನೋಡಿ ನಮ್ಮನೇಲಿ ಅವ್ನು ವಾಸನೆ ನೋಡಿನೇ ಹೇಳ್ಬಿಡ್ತಾನೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಬಿರಿಯಾನಿ ರೆಡಿ ಆಯಿತು. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ಮತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಈ ಥರ ಡಿಶಸ್ ಇಷ್ಟ ಇದೆ ಅಂತಂತಂದರೆ ನನಗೂ ಗೊತ್ತಾಗುತ್ತೆ ಈ ಬೇರೆಯವ್ರದ್ದೆಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತೇಳ್ಬಿಟ್ಟು. ಈ ಥರನೇ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ನು ನೀವು ಕಮೆಂಟ್ ಮಾಡೋದು ಒಂದೊಂದು ವರ್ಡ್ಸು ಮತ್ತು ಒಂದೊಂದು ಲೈಕು ತುಂಬಾ ಮೋಟಿವೇಶನ್ ಕೊಡುತ್ತೆ. ಈವ್ನಿಂಗ್ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಕೇಸರಿಬಾತ್ ಮಾಡ್ಕೊಳ್ಳೋಣ, ಖಾರ ಮಾಡಿದ್ದೀವಲ್ಲ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಅದು ಸಂಡೇ ವ್ಲಾಗು. ಸಂಡೇ ಅದಾದಮೇಲೆ ನೆಕ್ಸ್ಟ್ ಇದು ಮಾಡ್ಕೊಳ್ಳೋಣ ಎಲ್ಲನೂ ಮಾಡ್ಕೊಂಡು ತಿಂದು ಮತ್ತು ಆ ಡೇಗೆ ಇದಾಯಿತು. ನೆಕ್ಸ್ಟ್ ಡೇ ಸರಿ ಆ್ಯಸ್ ಯೂಶ್ವಲ್ಲು ಮತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಮಾಡೋಣ ಅಂತೇಳ್ಬಿಟ್ಟು ಒಂದು ಹೆಲ್ದಿ ಡ್ರಿಂಕೊಂದಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಲನ್ನ ಸ್ವಲ್ಪ ಬಿಸಿಗೆ ಇಟ್ಟಾದಮೇಲೆ ಇವತ್ತು ಸ್ವಲ್ಪ ರೋಸನ್ನು ಮತ್ತು ಸೋಂಪೆಲ್ಲ ಹಾಕಿ ಒಂದು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಟೈಪ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಶುಂಠಿ ಮತ್ತು ಅರಿಶಿನ ಹಾಕಿ ನಾನು ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಇದು ಮಸ್ಟ್ ಆ್ಯಂಡ್ ಶುಡ್ಡು, ತುಂಬಾ ಹೆಲ್ತಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಈ ಬರ್ಡ್ ಶಬ್ದ ಅದ್ರ ಜೊತೆಗೆ ಈ ಥರದೊಂದು ಡ್ರಿಂಕು ಬಿಸಿಯಾಗಿ ಹನಿ ಹಾಕ್ಕೊಂಡು ಕುಡಿತಾ ಇದ್ರೇ ಅದರ ಟೇಸ್ಟೇ ಬೇರೆ. ಒಂದು ಹೆಲ್ದಿ ಸ್ಟಾರ್ಟ್ ಅನ್ಬೋದು ಡೇಗೆ. ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನಮ್ಮ ಕೈಯಲ್ಲಿ ಗೊತ್ತಿಲ್ಲ ಇವಾಗಿನ ಬರೋ ನಮ್ಮ ಇಮ್ಯುನಿಟಿ ಎಷ್ಟು ನಮಗೆ ಇದಿದೆ ಅಂತೇಳ್ಬಿಟ್ಟು ಕೆಪಾಸಿಟಿ ಇದೆ ಅಂತ. ಬಟ್ ಆದಷ್ಟು ನಾವು ಟ್ರೈ ಮಾಡಬೇಕಷ್ಟೇ. ಎಷ್ಟಾಗುತ್ತೋ ಅಷ್ಟು ಹೆಲ್ತಿಯಾಗಿ ತಿನ್ನೋಣ ಮತ್ತು ಹೆಲ್ತಿ ಲೈಫ್ ಸ್ಟೈಲ್ನ ಇಟ್ಕೊಳ್ಳೋಣ ಅಂತ. ಅದಾದಮೇಲೆ ಸರಿ ನೆಕ್ಸ್ಟ್ ಇದೆಲ್ಲನೂ ಬೆಡ್ ಸ್ಪ್ರೆಡ್ ಎಲ್ಲನೂ ತೆಗಿಯೋಣ ಅಂತ. ಇದು ನಮ್ಮದು ಬೆಡ್ಡು ಸ್ಟಿಚ್ ಮಾಡಿಸಿರೋ ಅಂಥದ್ದು, ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ಬಟ್ ಹೋಪ್ಸೋ ಇದು ಮನೆಯೆಲ್ಲ ಕನ್ಸ್ಟ್ರಕ್ಟೆಡ್ ಅದೆಲ್ಲ ಮುಗಿದ ಮೇಲೆ ಸರಿ ಚೇಂಜ್ ಮಾಡೋಣ ಅಂತ. ಅದಕ್ಕೆ ಸುಶಾಂತ್ ನಾನು ಹೆಲ್ಪ್ ಕರೆದೆ ನಾನು. ಇದು ಬೆಡ್ ಸ್ಪ್ರೆಡ್ ತುಂಬಾ ದೊಡ್ಡದಿದೆ ಮತ್ತು ಬೆಡ್ಡೂ ಒಬ್ಬಳಿಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಅವನು ಹೆಲ್ಪಿಗೆ ಬಂದ. ಇಬ್ಬರು ಸೇರಿ ಬೆಡ್ ಸ್ಪ್ರೆಡ್ಸ್ ಎಲ್ಲನೂ ಚೇಂಜ್ ಮಾಡಿದ್ವಿ, ನಾನು ಸುಶಾಂತು ಮತ್ತು ಗ್ರೀಷ್ಮನೂ ಬಂದಳು ಆಮೇಲೆ ಹೆಲ್ಪಿಗೆ. ತುಂಬ ದೊಡ್ಡದಲ್ವಾ ಪಿಲ್ಲೋ ಕವರ್ ಇದು? ಎಷ್ಟೆಷ್ಟು ಉದ್ದ ಐತೆ ನೋಡು ಗ್ರೀಷ್ಮ ಕಾಲು. ಕೊಡಿಲಿ. ಗ್ರೀಷ್ಮ 5th ಅಷ್ಟೇ, ಬಟ್ ಅವಳಿರೋ ಹೈಟ್ ನೋಡೋದತ್ತು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಮತ್ತು ನಾನಿಲ್ಲಿ ನೆಕ್ಸ್ಟ್ ಡೇ ಟೊಮೆಟೊ ರಸಮ್ ಮಾಡಿಕೊಂಡು ಅದ್ರ ಜೊತೆಗೆ ಬೋಂಡ ನಂಚ್ಕೊಳ್ಳೋದಕ್ಕೆ ಅಂತ ಒಂದು ಸ್ವಲ್ಪ ಅನ್ನ ಮಾಡಿ ಈ ಥರನೇ ತಿಂದ್ಕೊಂಡು ನಾವು ಡೇನ ಸ್ಪೆಂಡ್ ಮಾಡಿದ್ವಿ. ಐ ಹೋಪ್ ನಿಮ್ಮೆಲ್ಲರಿಗೂ ನಾನು ಈ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಟೊಮೆಟೊ ರಸಮ್ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ನಿಮ್ಗೇನಾದರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ತಿನ್ನೋದಕ್ಕೆ ಮಕ್ಕಳಿಂದ ದೊಡ್ಡವ್ರವ್ರಿಗೂ ತುಂಬಾ ಇಷ್ಟಪಡ್ತಾರೆ ಈ ಥರದ್ದನ್ನೆಲ್ಲನೂ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ರಸಮೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ರಸಮ್ಮು, ಜೀರ್ಣಕ್ಕೂ ತುಂಬಾ ಒಳ್ಳೆಯದು. ಏನಾದರೂ ಒಂದು ಪಲ್ಯ ಜೊತೆಗೆ ಇದನ್ನು ತಿನ್ಬೋದು.